ರಂಗೇರಿದ ಬಿಹಾರ ಚುನಾವಣಾ ರಣಕಣ. ಬಿಹಾರ ಗೆಲುವಿಗಾಗಿ ಎನ್ಡಿಎ ಮತ್ತು ಇಂಡಿ ಕೂಟದಿಂದ ಪೈಪೋಟಿ ನಡೀತಾ ಇದೆ. ಮೋದಿ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕೆಂಡ ಕಾರಿದ್ದಾರೆ. ರಂಗೇರಿದ ಬಿಹಾರ ಚುನಾವಣಾ ರಣಕಣ. ಬಿಹಾರ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ಗೆ ಕೌಂಟ್ಡೌನ್ ಶುರುವಾಗಿದೆ. ಬಿಹಾರ ಗೆಲುವಿಗಾಗಿ ಒಂದು ಕಡೆ ಎನ್ಡಿಎ ಮತ್ತೊಂದು ಕಡೆ ಇಂಡಿ ಕೂಟದಿಂದ ಪೈಪೋಟಿ ಶುರುವಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಬಿಹಾರ ಎಲೆಕ್ಷನ್ ಮೋದಿ ಸರ್ಕಾರದ ಭ್ರಷ್ಟ ಆಡಳಿತ ಅಂತ್ಯಕ್ಕೆ ನಾಂದಿ. ಕೇಂದ್ರದ ಆಡಳಿತಾರೂಢ ಎನ್ಡಿಎ ಸರ್ಕಾರದಲ್ಲಿ ಬಿರುಕು ಮೂಡುತ್ತಾ ಇದೆ. ಎನ್ಡಿಎ ಆಂತರಿಕ ಕಲಹ ಈಗಾಗಲೇ ಬಹಿರಂಗವಾಗಿದೆ. ಈ ಬಿರುಕಿಗೆ ಬಿಜೆಪಿ ಬಿಹಾರ ಸಿಎಂ ಹೊಣೆ ಮಾಡಲು ನೋಡುತ್ತಿದೆ. ಚುನಾವಣೆಯಲ್ಲಿ ಬಿಜೆಪಿಯನ್ನ ತಿರಸ್ಕರಿಸಿ ಅಭಿವೃದ್ಧಿ ಪರ ಮತ ಹಾಕಿ. ಮೋದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ವಿಫಲಗೊಳಿಸಿದ್ದಾರೆ. ಜಾಗತಿಕವಾಗಿ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು ರಾಜತಾಂತ್ರಿಕ ತಪ್ಪು ಹೆಜ್ಜೆಗಳು ಕೂಡ ಇಟ್ಟಿದ್ದಾರೆ. ಟ್ರಂಪ್ ಅವರನ್ನ ಮೋದಿ ನನ್ನ ಸ್ನೇಹಿತ ಎನ್ನುತ್ತಾರೆ. ಆದರೆ ಸ್ನೇಹಿತ ಇದೀಗ ಭಾರತಕ್ಕೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದಾನೆ. ಬಿಹಾರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಬಿಹಾರದ ಚುನಾವಣೆಗೆ ಇನ್ನೇನು ಕೆಲ ದಿವಸಗಳು ಮಾತ್ರ ಬಾಕಿ. ಈಗಾಗಲೇ ಎರಡೂ ಪಕ್ಷಗಳಿಂದ ಬೇರೆ ಬೇರೆ ತರಹದ ಮತ ಪ್ರಚಾರಗಳು ನಡೀತಾ ಇದೆ. ಬೇರೆ ಬೇರೆ ರಾಜ್ಯದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳನ್ನು ಬಿಹಾರಕ್ಕೆ ಕರೆಸಿ ಮತ ಪ್ರಚಾರದಲ್ಲಿ ಸ್ಟಾರ್ ಪ್ರಚಾರಕರನ್ನಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಹಾರ ಎಲೆಕ್ಷನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಈ ಬಾರಿ ಬಿಹಾರ ಸರಿಯಾದ ಉತ್ತರವನ್ನು ಕೊಡಲಿದೆ. ಭ್ರಷ್ಟ ಆಡಳಿತದಿಂದ ಮುಕ್ತಿಯನ್ನು ಹೊಂದಲಿದೆ. ಈಗಾಗಲೇ ಕೇಂದ್ರ ಬಿರುಕು ಮೂಡಿದೆ. ಮೈತ್ರಿ ಸರ್ಕಾರ ಪರಸ್ಪರ ಭಿನ್ನ ಅಭಿಪ್ರಾಯದಲ್ಲಿದೆ. ಸೊ ಯಾವಾಗ ಬೇಕಾದರೂ ಬಿರುಕು ಮೂಡಬಹುದು. ಬಿರುಕು ಮೂಡಿದರೆ ಅದಕ್ಕೆ ಹೊಣೆ ಬಿಹಾರದ ಸಿಎಂರನ್ನ ಮಾಡಲಿದೆ ಮೋದಿ ಸರ್ಕಾರ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನ ಮತ ಪ್ರಚಾರದ ಸಂದರ್ಭ ಮಾತನಾಡಿದ್ದಾರೆ. ನೋಡ್ಕೊಂಡು ಬನ್ನಿ. एनडीए गठबंधन में आंतरिक कलह अब खुलकर सामने है। नीतीश कुमार को भाजपा ने मानसिक रूप से सेवानिवृत्त कर दिया है। भाजपा अब उन्हें बोझ मानने लगी है और बिहार की 80% आबादी ओबीसी, ईबीसी, एससी, एसटी वर्गों से है। जनता जाति जनगणना और आरक्षण नीतियों में पारदर्शिता चाहती है। कांग्रेस पार्टी और राहुल गांधी जी ने केंद्र सरकार को घेर कर जाति जनगणना के लिए मजबूर किया है। एनडीए गठबंधन में आंतरिक कलह अब खुलकर सामने है। नीतीश कुमार को ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.